ನೋಡಿ ಫ್ರೆಂಡ್ಸ್, ಇಲ್ಲಿ ತಿರುಪತಿಗ ಈಗ ಇದು ನಾವು 3ನೇ ದಿನ ಆಗಲೇ. ಸೋಮವಾರ ಇವತ್ತು. ಈಗ ನಾವಿದ್ದಂಥ ಲಾಡ್ಜ್ ಇದೆ ಸರೋವರ ಅಂತಂದೇಳಿ. ಅದ್ರ ಮುಂದೆನೇ ಟಿಫನ್ ಹೋಟೆಲ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಇವತ್ತಿನ ಡೇ ಎಲ್ಲೆಲ್ಲಿ ಹೋಗ್ತೀವಿ ಏನಂತಂದು ಹೇಳ ತೋರಿಸ್ತೀನಿ. ಹೋಗೋಣ ಬನ್ನಿ ಫ್ರೆಂಡ್ಸ್, ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನೋಡೋಣ. ಸಾರಿ, ಇವತ್ತು 3ನೇ ದಿನ ಅಲ್ಲೇ. ಆ್ಯಕ್ಚುಲಿ ಇವತ್ತಿಗೆ 4ನೇ ದಿನ ಅಲ್ಲೇ ನಾವು ತಿರುಪತಿಗೆ ಬಂದು. ಶುಕ್ರವಾರನೇ ಬಂದಿದ್ದೀವಿ ನಾವು ಆಗಲೇ ಬೆಳಗ್ಗೆ. ಇಲ್ಲೇ ನಮ್ಮ ಲಾಡ್ಜ್ ಮುಂದೆ ಹೋಟೆಲ್ನಾಗೆ ಟಿಫನ್ ಮಾಡ್ತಾ ಇದ್ದೀವಿ. ದೋಸೆ ಚೆನ್ನಾಗಿ ಮಾಡ್ತಾ ಇದ್ರು ಅವರು, ಹಂಗಾಗಿ ಎಲ್ಲರೂ ದೋಸೆನೇ ತೊಗೊಂಡು ತಿಂತಾ ಇದ್ವಿ. ತುಂಬ ಚೆನ್ನಾಗಿದೆ ದೋಸೆ, ಚಟ್ನಿ ಎಲ್ಲ. ನೋಡಿ, ಮೊದಲಿಗೆ ಕಪಿಲೇಶ್ವರ ಸ್ವಾಮಿಗೆ ಬಂದ್ವಿ. ಈಗ ಆ ಟೆಂಪಲಿಗೆ ಬಂದಿದ್ದೀವಿ. ಕಪಿಲೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದು. ಅದ ಇಲ್ಲಿ ಮಾಡ್ಕೊಂಬಿಡ್ತೀನಿ ಅಷ್ಟೇ, ಇಲ್ಲಿ ಅಷ್ಟೇ ಮಾಡ್ಕೊಂಬಿಡ್ತೀನಿ ಅಂದೆ. ನೋಡಿ, ಇದೆ ಕಪಿಲೇಶ್ವರ ಕಪಿಲ ತೀರ್ಥನ ಅಂತ ಇದಕ್ಕೆ. ಇಲ್ಲಿ ತುಂಬಾ ಚೆನ್ನಾಗೈತೆ ಇದು ಹೊಂಡ. ಆಮೇಲೆ ಇಲ್ಲಿ ಗಿಡದಾಗ ನೀರನ್ನ ಬೀಳ್ತದೆ ನೋಡ್ರಿ. ಗಿಡದಾಗ ನೀರು ಬೀಳ್ತಾವೆ, ನೋಡಿದ್ರೆ ಸ್ನಾನ ಮಾಡ್ಬೇಕು ಅನಿಸುತ್ತೆ. ನೀರು ನೋಡಿದ್ರೆ ತುಂಬ ಚೆನ್ನಾಗೈತಿ ಪ್ಲೇಸ್ ಇದು. ನೀವು ತಿರುಪತಿಗೆ ಹೋದಾಗ ಇದನ್ನ ನೋಡಿ ಬನ್ನಿ. ನೀನು ಮತ್ತೆ ಮಾಡಲಿಲ್ಲ ಹೆಂಗೆ? ನಾನೊಂದ್ಸತಿ ಮಾಡಿ ಕೊಡ್ತೀನಿ, ನೀನೊಂದ್ಸತಿ ಮಾಡೋ ತಾತ. ಹಿಂಗೆ ಮಾಡ್ಕೊಂತ ಬರ್ತೀಯ ಅಂಕದ್ರ ಹಿಂಗೆ ಮಾಡ್ಕ ಆನೈತು ಹಂಗೆ ಹಂಗೆ ಮಾಡೋ. ಇಲ್ಲೇ ಬರ್ರಿ ವೇಣುಗೋಪಾಲ ಸ್ವಾಮಿ. ಹಿಂಗ ಇದು ನೋಡ್ರಿ, ಕಾಳಹಸ್ತಿಗೆ ಹೋಗುವಾಗ ದಾರಿಯಲ್ಲಿ ಬಂದಿದ್ದು ಕಟ್ಟಿ ಪುಟ್ಟಾಲಮ್ಮ ದೇವಸ್ಥಾನ ಅಂತಂದೇಳಿ. ಈ ಅಮ್ಮಂದು ಮಹಾತ್ಮೆ ಭಾಳ ದೊಡ್ಡದಾಗೈತಿ. ಇಲ್ಲಿ ಎಷ್ಟು ಕುಡಿಗಳು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಮಣ್ಣು ಹಾಕಿದಾರಲ್ಲ, ಒಂದು ಉಂಡಿ ಮಾಡಿ ಒಂದು ತೆಗ್ಗು ತೋಡಿ ಇದು ಮಾಡ್ಯಾರ ನೋಡ್ರಿ. ಅಲ್ಲಿ ಇದೆ ಇಲ್ಲೈತಲ್ಲ. ಇದಕ್ಕೆ ಎಷ್ಟು ನಾವು ಕುಡಿಗಳನ್ನ ಕಡ್ದು ಹಾಕಿದ್ರು 500,000 ಕುಡಿಗಳನ್ನ ಕಡ್ದು ಹಾಕಿದ್ರು ಅದ್ರೊಳಗೆ ಹಂಗೆ ಕಾಡಂಗೆ ಇಲ್ಲ ಅಂತೆ, ನಾಪತ್ತೆ ಆಗ್ತಾನೆ ಇರ್ತಾವಂತೆ ಕಡ್ದು ಹಾಕಿದಂಗೆಲ್ಲ. ಅದ್ರ ಮಹತ್ವ ಒಂಥರ ವಿಸ್ಮಯವಾಗೈತಿ. ಇದು ನಾಗಪ್ಪನ ಕಟ್ಟೆ. ಇಲ್ಲಿ ನಡೆಯಂಗಿಲ್ಲ ಅಂತ
ಈಗ ನೋಡಿ ಕಾಳಹಸ್ತಿಗೆ ಬಂದೀವಿ ನಾವು. ಇದೇ ಕಾಳಹಸ್ತಿ ದೇವಸ್ಥಾನ. ಮೊದಲು ಗಣೇಶಿಗೆ ನಮಸ್ಕಾರ ಮಾಡಿ ಅಲ್ಲಿ ಮೇಲೆ ಹತ್ತಬೇಕೀಗ, ಒಳಗಡೆ ಹೋಗ್ಬೇಕು. ಕಾಳಹಸ್ತಿ ನಾಗಪ್ಪನ ದೇವಸ್ಥಾನ ಇದು. ಒಳಗಡೆ ಅವನಿಗೆ ಅಲೌ ಇಲ್ಲ, ಹೊರಗಡೆ ಅಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲ ಹೊರಗಡೆ. ನೋಡಿ ಫ್ರೆಂಡ್ಸ್, ಕಾಳಹಸ್ತಿ ಎಲ್ಲ ದರ್ಶನ ಮಾಡ್ಕೊಂಡು ಈಗ ಇವತ್ತು ಕೃಷ್ಣನ ಜನ್ಮಾಷ್ಟಮಿ ಇತ್ತು. ಹಾಗೆ ಇಲ್ಲಿ ತಿರುಪತಿ ಒಳಗೆ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ. ಫುಲ್ಲು ರಶ್ ಅಂದರೆ ರಶ್, ಫುಲ್ ಗಲಾಟೆ ಐತಿ. ನೋಡೋ ಕ್ಯೂ ಎಷ್ಟೈತೆ ಮುಂದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇಸ್ಕಾನ್ ಟೆಂಪಲ್ಗೆ ಬಂದು ನೋಡಿ ತಿರುಪತಿ ಒಳಗೆ. ನನ್ನ ಕಡೆನೇ ಇದ್ದೀನಿ, ನನ್ನ ಜೋಡಿನೇ ಇದ್ದೀನಿ. ನೋಡಿ ಅಂಗಡಿಗಳು ಎಷ್ಟು ಚೆನ್ನಾಗಿ ಬಂದವು. ಗೊಂಬೆ ಎಲ್ಲ ಥರ ಕೃಷ್ಣನ ಗೊಂಬೆ, ತುಂಬ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಬಂದವು. ನೋಡಿ ಕೃಷ್ಣನ ವಿಗ್ರಹಗಳು ಎಷ್ಟು ಚೆಂದ ಅದಾವ. ನವಿಲ್ಗೇರಿಗಳು ನೋಡಿ ಹೆಂಗದಾವ. ಇವು ನೋಡಿ ಗೊಂಬೆ ಎಷ್ಟು ಚಂದ ಅದ. ಏನು ನೋಡಿ ಫ್ರೆಂಡ್ಸ್, ಆಶ್ಚರ್ಯಕರ ವಿಷಯ ಏನಂದರೆ ನಾವು ಫುಲ್ಲು ಗಲಾಟೆ ಐತಿ, ದರ್ಶನ ಮಾಡೋಕ್ಕಾಗಲ್ಲ, 3-4 ತಾಸು ಕ್ಯೂ ನಿಂದಿರ್ಬೇಕಾಗತ್ತೆ ಅಂತಂದೇಳಿ ಒಳ್ಳೆ ಹೋಗೋಣ ಅಂತಂದೇಳಿ ಹೊರಗಡೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಶ್ರೀ ಕೃಷ್ಣ ಪರಮಾತ್ಮ ಹಂಗೆ ಬಿಡ್ತಾನೆ. ಅಲ್ಲಿ VIP ದರ್ಶನಕ್ಕೆ ಒಬ್ಬರು ನಿಂತ್ಕೊಂಡಿದ್ರು. ಅವರು ನಮಗೆ ಕೃಷ್ಣ ಬಂದಂಗೆ ಬಂದು ಏನಮ್ಮ ನೀವು ದರ್ಶನ ಮಾಡ್ಬೇಕೇನಂತ ಕೇಳಿದ್ರು. ಹ್ಞೂ ರೀ ಅಂದ್ವಿ. ಮಕ್ಕಳು ಯಾಕೆ ನಿರಾಸೆ ಮಾಡ್ಕೊತೀವಿ, ಕೃಷ್ಣನ ದರ್ಶನ ಮಾಡ್ಕೊಂಡು ಹೋಗಿ ಅಂತಂದರೆ ಕರೆದು ಒಳಗಡೆ ಕಳಿಸಿದ್ರು. ನಮ್ಗೆ ತುಂಬ ಆಶ್ಚರ್ಯ ಆಯಿತು, ತುಂಬ ಖುಷಿ ಆಯಿತು. ಅಂತ ಕೃಷ್ಣನ ದರ್ಶನ ಆಯ್ತು ನಮಗೆ. ನೋಡಿರಿ ಕೃಷ್ಣನ ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಹೊರಗಡೆ ಬಂದ್ವಿ. ನೋಡಿರಿ ಪುಣ್ಯ ಬೇಕು ಎಲ್ಲದಕ್ಕೂ. ನಮ್ಗೆ ಆಶ್ಚರ್ಯ ಆಯಿತು, ದರ್ಶನ ಆಗಲ್ಲ ಅಂದ್ಕೊಂಡ್ವಿ, ಆದ್ರೆ ದರ್ಶನ ಆಯಿತು. ಭಕ್ತಿ ಒಂದಿತ್ತಂದ್ರೆ ಹೆಂಗಾದ್ರು ಇದು ಕೊಡ್ತಾನೆ, ದರ್ಶನ ಕೊಡ್ತಾನೆ ದೇವ್ರು ಅಂತಾರಲ್ಲ, ಅದಕ್ಕೆ ಇದೇ ಸಾಕ್ಷಿ. ನಾವು VIP ದರ್ಶನದೊಳಗೆ ಹೋಗಿ VIP ಕ್ಯೂದಾಗ ದರ್ಶನ ಮಾಡ್ಕೊಂಡ್ಬಂದ್ವಿ. ನಮಗೆ ಎಷ್ಟು ಭಾಗ್ಯ ಐತಿ. ನೋಡಿ ಫ್ರೆಂಡ್ಸ್, ತಿರುಪತಿಯ 4ನೇ ದಿನದ ಬ್ಲಾಗ್ ಯಾವ ಥರ ಇತ್ತು, ಇಷ್ಟ ಆಯ್ತು ಅನ್ಕೊಂತೀನಿ. ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ, ಕಾಳಹಸ್ತಿ, ಇಸ್ಕಾನ್ ಟೆಂಪಲು, ಕಪಿಲೇಶ್ವರ, ಕಪಿಲ ತೀರ್ಥ ಮತ್ತೆಲ್ಲ ದೇವ್ರ ದರ್ಶನಗಳು ಮಾಡಿದ್ವಿ, ನಿಮಗೂ ಮಾಡಿಸಿದ್ವಿ. ದಯಮಾಡಿ ಎಲ್ಲ ನನ್ನ ಸ್ನೇಹಿತರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ.